ಮೊದಲಿಗೆ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋದಾದರೆ ಮೊಟ್ಟಮೊದಲ ಸುದ್ದಿ ಏನಂತಂದರೆ ಈಗಾಗಲೇ ರಾಜ್ಯದ ಕರಾವಳಿ ಭಾಗಗಳಲ್ಲಿ ನಡೀತಾ ಇರುವಂತಹ ಕೋಮು ಗಲಭೆ ಕೆಲವೊಂದಿಷ್ಟು ಈ ಕ್ರೈಮ್ ರಿಪೋರ್ಟು ಕ್ರೈಮ್ ರೇಟು ಜೊತೆಗೆ ಈ ಕೊಲೆ ಸುಲಿಗೆಗಳು ನಡೀತಾ ಇದ್ದಾವಲ್ಲ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಹೊಸ ಮಾದರಿಯ ಒಂದು ದಳವನ್ನು ರೆಡಿ ಮಾಡೋದಕ್ಕೆ ರೆಡಿಯಾಗಿದೆ. ದಳವನ್ನು ಏನಂತಂದರೆ ಸೃಷ್ಟಿ ಮಾಡೋದಕ್ಕೆ ಅಥವಾ ಒಂದು ದಳವನ್ನು ರೆಡಿ ಮಾಡಿದೆ. ದುಷ್ಟಶಕ್ತಿಗಳ ನಿರ್ನಾಮಕ್ಕಾಗಿ ಹೊಸ ಒಂದು ದಳವನ್ನು ರೆಡಿ ಮಾಡಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಶಾಂತಿ ನೆಲೆಸಿದ್ರೆ ಮಾತ್ರ ರಾಜ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಜಿಲ್ಲಾಡಳಿತದಲ್ಲಿ ಸಮನ್ವಯಕ್ಕೆ ಸೂಚನೆ ನೀಡಲಾಗಿದೆ. ಜೊತೆಗೆ ವೈಫಲ್ಯಕ್ಕೆ ಹೊಣೆ ಮಾಡಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳು ಜೊತೆಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರಲ್ಲ, ಆ ಒಂದು ಜಿಲ್ಲೆಯಲ್ಲಿ ಯಾವುದೇ ಅಶಾಂತಿ ಸಂಭವಿಸಿದರೆ, ಯಾವುದೇ ಕೊಲೆ ಸುಲಿಗೆ ಜಾಸ್ತಿ, ಕ್ರೈಮ್ ರೇಟ್ ಜಾಸ್ತಿ ಆದರೆ ಅದೆಲ್ಲದಕ್ಕೂ ಹೊಣೆಗಾರಿಕೆ ಯಾರು? ಜಿಲ್ಲಾಧಿಕಾರಿಗಳು ಜೊತೆಗೆ ಎಸ್ಪಿಗಳು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಈಗ ಮಂಗಳೂರು, ಉಡುಪಿ, ಮಡಿಕೇರಿ ಮತ್ತು ಏನು ಕರಾವಳಿ ಭಾಗಗಳಲ್ಲಿ ಏನು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಕೋಮು ಗಲಭೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕೋಮು ಗಲಭೆ ಸಂಬಂಧಿಸಿದಂತೆ ಬ್ಯಾಕ್ ಟು ಬ್ಯಾಕ್ ಆಗಿ ಅವ್ರ ಕಡೆಯವರು ಒಂದು ಹಣ ಉರುಳಿಸ್ತಾರೆ, ಇವ್ರ ಕಡೆಯವರು ಒಂದು ಹಣ ಉರುಳಿಸ್ತಾರಲ್ಲ, ಈ ಎಲ್ಲವನ್ನ ಕ್ರೈಮ್ ರೇಟನ್ನು ಕಮ್ಮಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಜೊತೆಗೆ ಏನೇ ಆದ್ರೂ ಕೂಡ ಕೋಮು ಗಲಭೆಗೆ ಸಂಬಂಧಿಸಿದಂತೆ ಯಾವುದೇ ಅಹಿತಕರ ಘಟನೆಗಳ ನಡೆದರೂ ಕೂಡ ಅದೆಲ್ಲದಕ್ಕೂ ನೀವೇ ಹೊಣೆಗಳು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನಾಗಿದೆ ಅಂತಂದರೆ ರಾಜ್ಯದ ಕೆಲವೆಡೆ ಜನವಿರೋಧಿ ಶಕ್ತಿಗಳು ಬಾಲ ಬಿಚ್ಚಿದ್ದು, ಇಂತಹ ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಮೊಳಕೆಯಲ್ಲೇ ಚಿವುಟಿ ಹಾಕುವಂತೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆಗೂ ಅಭಿವೃದ್ಧಿಗೂ ನೇರಾನೇರ ಸಂಬಂಧವಿದ್ದು, ಅದಕ್ಕಾಗಿ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕೋದಕ್ಕೆ ದಿಟ್ಟ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಕಾಲಿರಿಸಿರುವ ಬೆನ್ನಲ್ಲೇ ಆಡಳಿತ ಯಂತ್ರ ಚುರುಕುಗೊಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದು, ವಿಧಾನಸೌಧದಲ್ಲಿ ಶುಕ್ರವಾರ ರಾಜ್ಯದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಶನಿವಾರವೂ ಕೂಡ ಮುಂದುವರಿಯಲಿರುವಂತಹ ಈ ಒಂದು ಸಭೆ 2 ದಿನಗಳ ಅವಧಿಯ ಸಭೆ ಇದಾಗಿದೆ. ಜೊತೆಗೆ ಆರಂಭದಲ್ಲಿ ಮಂಗಳವಾರದ ಈಗಾಗಲೇ ಕಳೆದ 3-4 ದಿನಗಳಿಂದ ಮಳೆ ಸುರಿತಾ ಇದೆ. ಮಳೆಯ ಜೊತೆಗೆ ಮಂಗಳೂರಲ್ಲಿ ಕೊಲೆ ಸುಲಿಗೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಮೊನ್ನೆಯಷ್ಟೇ ಒಂದು ಕೊಲೆ ಆಯಿತು, ಒಬ್ಬ ಮುಸ್ಲಿಂ ಯುವಕನ ಕೊಲೆ ಆಗತ್ತಲ್ಲ, ಅದರ ಬಗ್ಗೆ ಮಂಗಳೂರು ಭಾಗದಲ್ಲಿ ನಡೀತಾ ಇರುವ ಘಟನೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಆಡಳಿತ ಶಾಹಿಗೆ ಸ್ಪಷ್ಟ ನಿರ್ದೇಶನವನ್ನು ನೀಡಿದ್ದಾರೆ. ಈಗೇನು ಕೊಲೆ ಸುಲಿಗೆ ಕೋಮು ಗಲಭೆಗಳಾಗ್ತಾ ಇದ್ದಾವಲ್ಲ, ಹಿಂದೂಗಳಾಗಿರಬಹುದು, ಮುಸ್ಲಿಮರಾಗಿರಬಹುದು, ಆದರೆ ಜೀವ ಹೋಗ್ತಾ ಇರೋದಂತೂ ನಿಜ ತಾನೆ. ಸೊ ಇದೆಲ್ಲ ಜೀವ ಈ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. UP ಬಿಹಾರದಂತೆ ಆಗ್ತಾ ಇದೆ ನಮ್ಮ ರಾಜ್ಯ. ಅದಕ್ಕೋಸ್ಕರ UP ಬಿಹಾರದಂತೆ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಬರೀ ಮಂಗಳೂರು ಭಾಗದಲ್ಲಿ ಇರುವಂತಹ SP ಗಳಿಗೋ ಅಥವಾ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಇದು ಅನ್ವಯ ಆಗೋದಿಲ್ಲ. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂತಹ ಅಧಿಕಾರಿಗಳಿಗೆ, ಪೊಲೀಸರಿಗೆ ಇದು ಅನ್ವಯವಾಗತ್ತೆ. ಇಲ್ಲಪ್ಪ ಬರೀ ಕರಾವಳಿ ಭಾಗದವ್ರಿಗೆ ಮಾತ್ರ ಹೇಳಿದ್ದಾರೆ, ನಮಗೇನು ಹೇಳಿಲ್ಲ ಅಂತ ಸುಮ್ಮನೆ ಕೂರಂಗಿಲ್ಲ. ಈಗಾಗಲೇ ಸುಮ್ಮನೆ ಕೂತಿಲ್ಲ. ಆದರೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಈ ಪ್ರವಾಸಿ ತಾಣಗಳನ್ನು ಹೊಂದಿರುವಂತಹ ಹಂಪಿ ಆಗಿರಬಹುದು, ಬೇರೆ ಬೇರೆ ಜಿಲ್ಲೆಗಳಾಗಿದ್ದಾವಲ್ಲ, ಅಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ. ಕೊಲೆ ಸುಲಿಗೆ ಮತ್ತು ಕೋಮು ಗಲಭೆಗಳು ನಡೀತಾ ಇದ್ದಾವೆ. ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಸೊ ಹೀಗಾಗಿ ಜಿಲ್ಲಾಧಿಕಾರಿ, ನಿಮ್ಮ ಜಿಲ್ಲೆಯಲ್ಲಿ ಏನೇ ಆದರೂ ಕೂಡ ನೀವೇ ಹೊಣೆಗಾರರು ಅಂತ ಸಿದ್ದರಾಮಯ್ಯನವರು ನಿನ್ನೆ ನಡೆದಂತಹ ಸಭೆಯಲ್ಲಿ ಹೇಳಿದ್ದಾರೆ. ಇನ್ನು ಈ ಕೇಂದ್ರ ನಾಗರಿಕ ಸೇವೆಯ ಆಶಯ ಮತ್ತು ಉದ್ದೇಶದ ಹಿನ್ನೆಲೆಯಲ್ಲಿ DC ಮತ್ತು CEOಗಳಿಗೆ ನೆನಪಿಸಿದ ಮುಖ್ಯಮಂತ್ರಿಯವರು, ಜನರ ತೆರಿಗೆ ಹಣದಲ್ಲಿ ಸಕಲ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದೇವೆ ಅನ್ನೋದು ನೆನಪಿರಲಿ. ಪ್ರಜಾತಂತ್ರದ ಮೂಲ ಆಶಯದಂತೆ ಜನಪರ ಧೋರಣೆಯಿಂದ ಕೆಲಸ ಮಾಡಿ ಕಚೇರಿಗಳಲ್ಲಿ ಸಾರ್ವಜನಿಕರ ಭೇಟಿಗೆ ಲಭ್ಯವಾಗಬೇಕು ಮತ್ತು ಪ್ರವಾಸ ಕಾರ್ಯಕ್ರಮಗಳನ್ನು ಮೊದಲೇ ಪ್ರಕಟಿಸಬೇಕು. ಕೇಂದ್ರ ಸ್ಥಾನದಲ್ಲೇ ಕೇಂದ್ರ ಬರೀ ಕಚೇರಿಯಲ್ಲೇ ಜಾಂಡ ಹುಡ್ಕೊಂಡು ಕೂರಬೇಡಿ. ಅಧೀನದ ಅಧಿಕಾರಿಗಳು ಮತ್ತು ಇಲಾಖೆಗಳಲ್ಲಿ ಇರುವಂತಹ ಕಾರ್ಯವೈಖರಿಗಳ ಬಗ್ಗೆ ನಿರಂತರವಾಗಿ ಪರಿಶೀಲನೆಯನ್ನು ಮಾಡ್ತಾ ಇರಿ. ನಿಮ್ದೇನಾದರೂ ಇವತ್ತು ಏನಾದರೂ ಒಂದು ಮೀಟಿಂಗ್ ಇದೆಯಾ, ಪ್ರವಾಸ ಎಲ್ಲಾದರೂ ಹೊರಗಡೆ ಹೋಗಬೇಕಾ, ಮೊದಲೇ ಸಾರ್ವಜನಿಕರಿಗೆ ತಿಳಿಸಿ. ಸಾರ್ವಜನಿಕರ ಭೇಟಿಗೆ ನೀವು ಅವೈಲೇಬಲ್ ಆಗಿರಬೇಕು.
ಯಾರೋ ಒಬ್ಬ ಜಿಲ್ಲಾಧಿಕಾರಿಯನ್ನು ಮೀಟ್ ಮಾಡೋದಕ್ಕೆ ಹೋಗಿರ್ತಾರೆ. ಜಿಲ್ಲಾಧಿಕಾರಿಗಳು ಇವತ್ತು ಬರಲ್ಲಪ್ಪ ಅಂತ ಸಡನ್ನಾಗಿ ಅಲ್ಲೇ ಇದ್ದವ್ರು ಹೇಳಿಬಿಡ್ತಾರೆ. ಸೊ ಹಿಂಗಾಗಬಾರ್ದು. ಈಗ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಜನರು, ಪ್ರತಿಯೊಬ್ಬ ಯಾರೋ ಜನಸಾಮಾನ್ಯ ಸಮಸ್ಯೆಯನ್ನು ತಗೊಂಡು ಬರ್ತಾನೆ. ಸೊ ಅವನ ಸಮಸ್ಯೆಗೆ ನೀವು ಆಲಿಸಬೇಕು ಅಂತ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಸೊ ಈಗಾಗಲೇ ಏನಂತಂದರೆ ಸಿ ಎಂ ಸೂಚನೆ ಕೊಟ್ಟಿರುವಂತಹ ಯಾವ್ಯಾವ ಸೂಚನೆಗಳನ್ನು ಕೊಟ್ಟಿದ್ದಾರೆ DC ಮತ್ತು CEOಗಳಿಗೆ ಅಂತ ನೋಡ್ತಾ ಹೋಗೋದಾದರೆ, ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿ ಕಾರ್ಯ ನಿಗದಿ ಅವಧಿಯಲ್ಲಿ ಪೂರ್ಣವಾಗಲಿ. ಈ ವರ್ಷ 700ಕ್ಕೂ ಹೆಚ್ಚು ಬಾಲ್ಯ ವಿವಾಹಗಳು ನಡೆದಿದ್ದು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪರಿಣಾಮಕಾರಿಯಾಗಿ ಪಾಲನೆ ಮಾಡಬೇಕು. ಇದು ನಿಮ್ಮ ಕರ್ತವ್ಯ. ಸುಮ್ಮನೆ ಬಾಲ್ಯ ವಿವಾಹ ಆಗಿಲ್ಲ, 0% ಆಗಿದೆ ಅಂತ ಯಾವುದೋ ಒಂದು ವರದಿ ಹೇಳುತ್ತೆ. ನಿಮ್ಮ ಜಿಲ್ಲೆಯಲ್ಲೇ ಆಗ್ತಾ ಇದೆ. ರಾಯಚೂರು, ಗುಲ್ಬರ್ಗ, ಕಲಬುರಗಿ, ಬೇರೆ ಬೇರೆ ಆ ಕಡೆ ಕುಗ್ರಾಮಗಳಲ್ಲಿ ಎಲ್ಲ ಒಂದು ಕಡೆ ಇನ್ನೂ ಕೂಡ ಬಾಲ್ಯ ವಿವಾಹಗಳಾಗ್ತಾ ಇದ್ದಾವೆ. ಅದು CM ಸಿದ್ದರಾಮಯ್ಯನವರೇ ಹೇಳೋರ ಪ್ರಕಾರ ಈ ವರ್ಷ 700ಕ್ಕೂ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ. ಅದರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪ್ರತಿ ತಿಂಗಳು ಕಡ್ಡಾಯವಾಗಿ ವಸತಿ ಶಾಲೆ ಮತ್ತು ಹಾಸ್ಟೆಲ್ಗಳಿಗೆ ಹಠಾತ್ ಭೇಟಿ ನೀಡಬೇಕು. ಸರ್ಪ್ರೈಸ್ ಭೇಟಿಯನ್ನು ನೀಡಬೇಕು. ಕೆಲವೊಂದಿಷ್ಟು ಹಾಸ್ಟೆಲ್ಗಳಿದ್ದಾವೆ, ಅಲ್ಲಿ ಊಟ ಇಲ್ಲ, ತಿನಿಸಿಲ್ಲ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ ನೀವು ಹೋಗಿ ನಿಂತ್ಕೊಳ್ಬೇಡಿ. ನಿಮ್ಮದು ಕರ್ತವ್ಯ ಇದೆ. ಬರೀ ಜಿಲ್ಲೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಬೆಳಗಾವಿ ಜಿಲ್ಲೆ ತಗೊಳ್ತೀನಿ. ಬೆಳಗಾವಿ ಮತ್ತು ಅಥಣಿಯೂ ಕೂಡ ಬೆಳಗಾವಿಗೆ ಸೇರುತ್ತೆ. ಅಥಣಿ ಮತ್ತು ಬೆಳಗಾವಿ ಒಂದು 70ರಿಂದ 80 ಕಿಲೋಮೀಟರ್ ಇದೆ. ಸೊ ನೀವೇನು ಮಾಡಬೇಕಂತಂದರೆ, ಅಥಣಿಯಲ್ಲಿ ಏನಾಗ್ತಾ ಇದೆ ಅಥವಾ ಇಲ್ಲಿ ಬೈಲಹೊಂಗಲದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಪ್ರತಿದಿನ ಅಪ್ಡೇಟ್ ತಗೊಳ್ತಾ ಇರಬೇಕು. ನೀವು ದೂರ ಆಗತ್ತೆ ಅಂತ ಅಂದ್ಬಿಟ್ಟು ನೀವು ಇಲ್ಲೇ ಬಂದು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಯಾವುದೊಂದು ಹಾಸ್ಟೆಲಲ್ಲಿ ನೀರಿಲ್ಲ, ಊಟ ಇಲ್ಲ, ಸರಿಯಾಗಿ ವ್ಯವಸ್ಥೆ ಇದೆಯಾ ಇಲ್ವ ಅನ್ನೋದನ್ನು ನೀವು ಪ್ರತಿ ತಿಂಗಳು ಕಡ್ಡಾಯವಾಗಿ ನೀವು ಸರ್ಪ್ರೈಸ್ ವಿಸಿಟನ್ನು ಮಾಡಬೇಕು. ಆಗ ಅಲ್ಲಿದ್ದಂತಹ ಸಿಬ್ಬಂದಿಗಳು ಎಚ್ಚೆತ್ತುಕೊಳ್ತಾರೆ. ನಿಮ್ಮ ಜಿಲ್ಲೆಯಲ್ಲಿರುವಂತಹ ಆಸ್ಪತ್ರೆಗಳ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನು ನೀವು ಪರಿಶೀಲನೆ ಮಾಡ್ತಾ ಇರಬೇಕು. ಏನು ನಾನು ಬರ್ತೀನಿ ಅಂತ ಹೇಳಿ ಹೋಗಬಾರ್ದು. ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಬೇಕು. ಸರ್ಪ್ರೈಸ್ ವಿಸಿಟ್ಗೆ ಮೊದಲ ಆದ್ಯತೆಯನ್ನು ಕೊಡಿ ಅಂತ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಶಾಲೆ, ಆಸ್ಪತ್ರೆ, ಅಂಗನವಾಡಿ, ಸ್ಮಶಾನ, ಖಬರಸ್ಥಾನ್ಗಳಿಗೆ ನಿವೇಶನ ಆದ್ಯತೆ ಮೇಲೆ ಒದಗಿಸಿ ಅನರ್ಹ ಪಡಿತರ ಚೀಟಿ ರದ್ದು ಏನಿದೆಯಲ್ಲ, ಅನರ್ಹರಾಗಿರುವಂತಹ ಪಡಿತರ ಚೀಟಿಗಳನ್ನು BPL ಕಾರ್ಡ್ಗಳನ್ನು ತೊಗೊಂಡಿದ್ದಾರಲ್ಲ, ನಿಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಅನರ್ಹ BPL ಕಾರ್ಡ್ಗಳನ್ನು ಬಳಸ್ತಾ ಇದ್ದಾರಲ್ಲ ಅವರೆಲ್ಲರನ್ನ ಅನರ್ಹಗೊಳಿಸಿ ಆ ಒಂದು ಕೆಲಸಕ್ಕೆ ಚುರುಕನ್ನು ನೀಡಿ ಅಂತ ಹೇಳಿದ್ದಾರೆ. ಇನ್ನು ಇಂದಿರಾ ಕ್ಯಾಂಟೀನ್ಗಳಿಗೆ ಶೀಘ್ರ ಕ್ರಮ ವಹಿಸಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕಾರವಾಗುವಂತಹ ಅರ್ಜಿಗಳ ಆದ್ಯತೆ ಮೇರೆಗೆ ಆದ್ಯತೆಗಳ ಮೇರೆಗೆ ಅವುಗಳೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ನೀವು ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಿರಲ್ಲ, ಬರೀ ಅರ್ಜಿಗಳನ್ನು ತಗೊಂಡು ಸುಮ್ಮನೆ ಅದನ್ನು ಟ್ರೆಜರಿ ಒಳಗಡೆ ಇಡಬೇಡಿ, ಫೈಲ್ಗೆ ಹಾಕಿ ಇಡಬೇಡಿ, ಕೆಲಸಗಳನ್ನು ಮಾಡಿ ಅಂತ ಸಿದ್ದರಾಮಯ್ಯನವರು ಇವತ್ತು ಅಂದರೆ ನಿನ್ನೆ ಮತ್ತು ಇವತ್ತು ಮೀಟಿಂಗ್ ಇದೆ. ಸೊ ಅದಕ್ಕೋಸ್ಕರ ಇದು ಬರೀ ಮೀಟಿಂಗು ಬರೀ ಕರಾವಳಿ ಭಾಗದಲ್ಲಿರುವಂತಹ DC AC ಮಾತ್ರ ಈ ಒಂದು ಮೀಟಿಂಗ್ ಅನ್ವಯವಾಗೋದಿಲ್ಲ. ಎಲ್ಲ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು SP ಇದು ಅನ್ವಯವಾಗತ್ತೆ. ಬರೀ ಅವ್ರು ಇದ್ದಾರಂತ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಈಗಾಗಲೇ ಏನಾಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾ ಫುಲ್ ಸ್ಟ್ರಾಂಗ್ ಆಗಿ ಹೋಗಿಬಿಟ್ಟಿದೆ. ಯಾವುದೋ ಈಗ ಸ್ಕೂಲ್ಗಳು ರಜೆ ಮುಗಿಸ್ಕೊಂಡು ಈಗ ಸ್ಕೂಲ್ಗಳು ಓಪನ್ ಆಗ್ತಾ ಇದ್ದಾವೆ, ಹಾಸ್ಟೆಲ್ಗಳು ಓಪನ್ ಆಗ್ತಾ ಇದ್ದಾವೆ. ಮಳೆ ಬೇರೆ ಜಾಸ್ತಿ ಬಂದಿದೆ. ಹಾಸ್ಟೆಲ್ ಕಟ್ಟಡಗಳು ಚೆನ್ನಾಗಿದ್ದಾವ, ಶಾಲೆಗಳ ಕಟ್ಟಡಗಳು ಚೆನ್ನಾಗಿದ್ದಾವ ಅಥವಾ ಬಿರುಕು ಬಿಟ್ಟಿದ್ದಾವ ಅಥವಾ ಮಕ್ಕಳ ಮೇಲೆ ಬೀಳುವಂತಹ ಕಟ್ಟಡಗಳಿದ್ದರೆ ಅವುಗಳನ್ನು ತೆರವುಗೊಳಿಸಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತಹ ಕೆಲಸಗಳಾಗಬೇಕು. ಸೊ ಹೀಗಾಗಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು, ಕೆಲವೊಂದಿಷ್ಟು ಸೂಚನೆಗಳನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸುದ್ದಿ ನಂತರ ನೋಡ್ತಾ ಹೋಗೋದಾದರೆ,